ಜಮೀರ್ ಪುತ್ರನ ವಿರುದ್ಧ ಕೆರಳಿದ ಕೈ ಕಾರ್ಯಕರ್ತರು ಸಚಿವರ ಮಗ ನಟ ಜೈದ್ ಖಾನ್ ಮೇಲೆಯೇ ಸಮರವನ್ನ ಸಾರ್ತಾ ಇದ್ದಾರೆ. ಜಮೀರ್ ಪುತ್ರನ ವಿರುದ್ಧ ಕೆರಳಿದ ಕೈ ಕಾರ್ಯಕರ್ತರು ಸಚಿವರ ಮಗ ನಟ ಜೈದ್ ಖಾನ್ ಮೇಲೆಯೇ ಸಮರ. ರಿಜ್ವಾನ್ ಅರ್ಷದ್ಗೆ ಎಂಎಲ್ಎ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೇವೆ. ಜೈದ್ ಖಾನ್ ಹೇಳಿಕೆಗೆ ರಿಜ್ವಾನ್ ಬೆಂಬಲಿಗರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ಸಿಎಂ ನನಗೆ ಬಿ ಫಾರಂ ಕೊಟ್ಟಿದ್ರು. ರಾಜಕೀಯ ಆಸಕ್ತಿ ಇಲ್ಲದಿದ್ದರೆ ತಿರುಗಿಯೂ ನೋಡ್ಲಿಲ್ಲ. ಶಿವಾಜಿನಗರದಿಂದ ಸುಲಭವಾಗಿ ಗೆಲ್ತಿದ್ದೆ ಎಂದಿದ್ದ ನಟ ಜೈದ್ ಖಾನ್ ಹೇಳಿಕೆಗೆ ರಿಜ್ವಾನ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ರಿಜ್ವಾನ್ ಹರ್ಷದ್ಗೆ ಟಿಕೆಟ್ ಕೊಟ್ಟಿಲ್ಲ. ವಿದ್ಯಾರ್ಥಿ ದೆಸೆಯಿಂದ ರಿಜ್ವಾನ್ ಕಾಂಗ್ರೆಸ್ನಲ್ಲಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಂಘಟನೆಗೆ ಮಾಡಿದ್ದಾರೆ. ರಿಜ್ವಾನ್ಗೆ ಟಿಕೆಟ್ ಕೊಟ್ಟಾಗ ನೀವೇ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಸುಮ್ಮನೆ ಗೊಂದಲದ ಹೇಳಿಕೆಗಳನ್ನ ನೀಡಬೇಡಿ ಅಂತ ರಿಜ್ವಾನ್ ಬೆಂಬಲಿಗರು ಇದೀಗ ಕಿಡಿಯನ್ನ ಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳಬೇಡಿ. ಮೈಸೂರಿನಲ್ಲಿ ರಿಜ್ವಾನ್ ಹರ್ಷದ್ ಬೆಂಬಲಿಗರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಪುತ್ರನ ವಿರುದ್ಧ ಕೈ ಕಾರ್ಯಕರ್ತರು ಇದೀಗ ಕೆಂಡಾಮಂಡಲವಾಗಿದ್ದಾರೆ. ಸಚಿವರ ಮಗ ನಟ ಜೈದ್ ಖಾನ್ ಮೇಲೆಯೇ ಇದೀಗ ಸಮರವನ್ನ ಸಾರ್ತಾ ಇರುವಂತದ್ದು ಕೈ ಕಾರ್ಯಕರ್ತರು. ಯಾಕಂದ್ರೆ ಹರ್ಷದ್ ಜೈದ್ ಖಾನ್ ಅವರು ಮೈಸೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಚಾರವಾಗಿ ಅವರಿಗೆ ನಾವು ಕ್ಲಾರಿಟಿ ಕೊಡೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲನೇದಾಗಿ ಅವರು ಜೈದ್ ಖಾನ್ ಅವರು ಏನು ಹೇಳ್ತಾರೆ ಅಂತಂದರೆ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ನನಗೆ ಬಿ ಫಾರ್ಮನ್ನು ಕೊಟ್ಟಿದ್ದರು. ನಾನು ಮನ್ಸು ಮಾಡಿದರೆ ಶಿವಾಜಿನಗರ ಕ್ಷೇತ್ರದಿಂದ ಶಾಸಕನಾಗಬಹುದಾಗಿತ್ತು, ನಾನು ಸ್ಪರ್ಧೆ ಮಾಡಿ MLA ಆಗ್ಬೋದಾಗಿತ್ತು ಅನ್ನೋಂಥ ಅರ್ಥದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಮೊದಲಾಗಿ ನಾವು ಹೇಳೋಂಥದ್ದು ಏನು ಅಂತಂದರೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಬಿ ಫಾರ್ಮ್ ಕೊಟ್ಟಿದ್ರು ಅನ್ನೋಂಥದ್ದು ಆ ಪದದ ಅರ್ಥ ಏನಾಯಿತು ಅಂದರೆ ಇವತ್ತು ಬೇರೆ ಪಕ್ಷದ ಬೇರೆ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಸೃಷ್ಟಿಸುವಂಥ ಒಂದು ಹೇಳಿಕೆ ಅಂತ ನಾನು ಭಾವಿಸ್ತೀನಿ. ಅದಾದಮೇಲೆ ಮತ್ತೊಂದು ಹೇಳಿಕೆ ಕೊಡ್ತಾರೆ, ನಮ್ಮ ಕ್ಷೇತ್ರ ಶಿವಾಜಿನಗರದಿಂದ ನಾನು ಸ್ಪರ್ಧೆ ಮಾಡಿದರೆ ನಾನು ಶಾಸಕ ಆಗ್ತಿದೆ. ಅದಾದಮೇಲೆ ನಾವೇ ಶಿವಾಜಿನಗರ ಕ್ಷೇತ್ರದ ಈಗಿನ ಶಾಸಕರಾದಂಥ ರಿಜ್ವಾನ್ ಅರ್ಷದ್ರವರಿಗೆ ನಾವೇ ಅವರಿಗೆ ಸೀಟ್ ಕೊಡಿಸಿ ನಾವೇ ಗೆಲ್ಲಿಸಿದ್ದೀವಿ ಅನ್ನೋಂಥ ಒಂದು ಹೇಳಿಕೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸೋದು ಇಷ್ಟೇ, ಜೈದ್ ಖಾನ್ ಅವ್ರಿಗೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಗೊಂದಲ ಮೂಡಿಸುವಂಥ ಹೇಳಿಕೆಯನ್ನು ದಯಮಾಡಿ ಕೊಡಕ್ಕೆ ಹೋಗಬೇಡಿ. ಇದೀಗ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಜಮೀರ್ ಪುತ್ರನ ಈ ಒಂದು ಹೇಳಿಕೆ, ಜೈದ್ ಖಾನ್ ಒಂದು ಹೇಳಿಕೆ ಏನಿದೆ, ಇದು ರಿಜ್ವಾನ್ ಹರ್ಷದ್ ಬೆಂಬಲಿಗರಿಗೆ ಆಕ್ರೋಶವನ್ನ ಉಂಟು ಮಾಡಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಇದೀಗ ಹೆಚ್ಚಾಗಿ ಒಂದು ರೀತಿಯಾಗಿ ಚರ್ಚೆಗೆ ಕೈ ಕಾರ್ಯಕರ್ತರಲ್ಲಿ ಹೆಚ್ಚಾಗಿ ಚರ್ಚೆಗೆ ಒಂದು ಗ್ರಾಸವಾಗಿರುವಂತಹ ವಿಚಾರ ಇದು. ಜಮೀರ್ ಪುತ್ರ ಹೇಳ್ತಾರೆ, ಜೈದ್ ಖಾನ್ ನನಗೆ ಸಿಗ್ತಾ ಇರುವಂತಹ ಟಿಕೆಟ್ನ ನಾನು ರಿಜ್ವಾನ್ ಹರ್ಷದ್ಗೆ ಕೊಡಿಸಿದ್ದೆ. ರಿಜ್ವಾನ್ ಹರ್ಷದ್ಗೆ ನಾನು ಗೆಲ್ಲಿಸೋದಕ್ಕೆ ಅಲ್ಲಿ ನನ್ನ ಒಂದು ಪಾತ್ರ ಕೂಡ ಹೆಚ್ಚಾಗಿದೆ, ಹೀಗಾಗಿ ನಾನು ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆದರೆ ಇದು ರಿಜ್ವಾನ್ ಹರ್ಷದ್ ಬೆಂಬಲಿಗರಿಗೆ ಆಕ್ರೋಶನ ವ್ಯಕ್ತ ಮಾಡಿರುವಂಥದ್ದು. ಈ ಕುರಿತಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲೆಡೆ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.